ಬೆಳ್ಳಕ್ಕೆ ಸರ್ ತೋರಿಸ್ಕೊಳ್ಳಿ. ಏನು ಸರ್? 10 ನಿಮಿಷ ಬೇಕಾ? ಅಲ್ಲ 900 ಅಡಿ ಸರ್ ಇದು. ಏನ 500 ಅಡಿ 200 ಅಡಿ 300 ಅಡಿನ ಕೊಟ್ಕೊಂಡು ಹಾಗಾದ್ರೆ ಕೊಟ್ಬಿಡ್ಲ ಬೇಕಾ? ಸಾಕು ಬೇಡ ಅದೇ ನಮ್ಮ ಅವಶ್ಯಕತೆ. ನೋಡಿ ಸರ್, ಫಸ್ಟು ನೀರು ಬರ್ತಾ ಇದೆ. ಓಕೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಸರಿ ಓಕೆ. ಇದೇ ಫಸ್ಟು ಸೋರ್ಸು ನಿಮಗೆ. ನಿಮಿಷ ಅಮ್ಮ ಇದ್ದೀರಾ? ಬನ್ನಿ ಇಲ್ಲಿ ಒಂದು ನಿಮಿಷ. ಅಲ್ಲ ಸರಿ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ವಾಟರ್ ಪಾರ್ಟಿಕಲ್? ಹಿಂಗೆ ಬರ್ಬೋದು ಇಲ್ಲಿ. ಇದು ಯಾಕಂದ್ರೆ ನನಗೆ ಕಾಣಿಸೋ ಥರ ಇಟ್ಟಿರ್ತೀನಿ. ಇದು ನಿಮಗೂ ಕಾಣಿಸ್ಬೇಕು ಅಂದರೆ ನಾನು ಒಂದು ಚೇರ್ ಕೊಟ್ಟರೆ ಹೈಟ್ ಮಾಡಿ ಅಲ್ಲ, ಇಡಬೇಕಾಗ್ತದೆ. ಇಲ್ಲಿಂದ ನೋಡ್ತಾ ಇದ್ದೀನಿ ಹಿಂದಿಂದ. ತರ್ತಿಲೇ ಕೀ ಅಲ್ಲ ಪರವಾಗಿಲ್ಲ, ಹೇಳಿದ್ದು ನಿಮಗೆ. ಈಗ ಓಕೆ, ಸೆಟ್ ಆಯ್ತು, ಬನ್ನಿ. ಮೇಲೇನೇ ಇದೆಯಾ ನೀರು? ಅಂದರೆ ನೀರು ಬರ್ತಾ ಇದೆ ಮೇಲೆ, ಕಾಣಿಸ್ತಾ ಇದೆಯಲ್ಲ ತೂತ್ಗಳಿಂದ ಬರ್ತಾ ಇರುತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೋಡಿ, ನೀರು ಬರ್ತಾನೆ ಇದೆ ಅಲ್ಲಿ ನೋಡಿ ಕಾಣಿಸ್ತಾ ಇದೆ. ಮೇಲೇನೇ ಇದೆ ನೀರು. ಇಲ್ಲ ಇದು ಫಸ್ಟ್ ಸೋರ್ಸ್. ಇದು ಅಲ್ಲ, ರೈನ್ ಹಾರ್ವೆಸ್ಟಿಂಗ್ ಬೇರೆ ಮಾಡಿದೆ. 10 ಅಡಿಗ 110 110ಕ್ಕೆ ಇದು ಸ್ಮಾಲ್. ಇದನ್ನ ನಾವು ಸ್ಮಾಲ್ ಅಂತೀವಿ. ಕಾಣಿಸ್ತಾ ಇದೆ ನೀರು ಬರ್ತಾ ಇರೋದು. ಕಾಣಿಸ್ತಾ ಇದೆ. ಓಕೆ, ಬರ್ತಾ ಇದೆ. ಅದು ಅಲ್ಲಿಂದ ಕೆಳಗೆ ಇಳಿತಿದ್ಯಾ? ಹೌದು, ಕೆಳಗಡೆನೇ ಇಳೀತದೆ. ಕೆಳಗಡೆಯಿಂದ ಮೋಟ್ರ್ ಮೇಲೆ ಎತ್ತುತ್ತೆ. ಇದು ಮೊದಲನೇ ಸೋರ್ಸು ನಿಮಗೆ 110ರಲ್ಲಿ. ಅದಾದ್ಮೇಲೆ ಎಲ್ಲೂ ಇಲ್ಲ. ಕೆಳಗಡೆ ಬರ್ತಾ ಹುಡುಕ್ತಾ ಇದೆ. ಫುಲ್ ಬಾಟಮ್ವರೆಗೂ ಚೆಕ್ ಮಾಡ್ತೀವಿ ಸರ್. ಗರ್ಭಳ ಸಂಧಿಯಿಂದ ಬರ್ತಾ ನೋಡಿ. ಇಲ್ಲ, ಇದು ಬರೀ ಕಲ್ಲು. ನಿಮ್ಗೆ ಹಿಂಗಿದ್ರೆ ಏನೂ ಸಿಗಲ್ಲ. ಕಲ್ಲು ಅಲ್ಲ, ಕೆಲವು ಕಡೆಯಿಂದ ಬರ್ತಿರುತ್ತೆ ಸಣ್ಣದಾಗಿ ಚಿಂತ. ಇಲ್ಲ, ಇದು ಮೇಲೆ ಬೀಳ್ತಾ ಇರೋದು. ರೈನು ಹಲೋ, ಇದೀನಿ ಬಾರೆ. ಅದೇ ನೀರು ಸುರಿತಾ ಇರೋದಲ್ಲ, ಮೇಲಿಂದ ನೀರು ಬರ್ತಾ ಇದೆಯಲ್ಲ, ಅದನ್ನ ಹಿಂಗೆ ಹರ್ಕೊಂಡು ಬಂದು ಬಾಟಮ್ ಸೇರುತ್ತೆ. ಓಕೆ. ನೋಡ್ತಾ ಈಗ ಬಿಟ್ಟಿದ್ದಾರೆ ಬಾ. ಸರಿ. ಅಲ್ಲೇ ಬರ್ತಾ ಇದೆಯಲ್ಲ ನೀರು? ಇಲ್ಲ, ಮೇಲಿಂದ ಬೀಳ್ತಾ ಇರೋದು ಪೈಪಿಗೆ ಬಂದು ಬೀಳ್ತಾ ಇರೋದು ಅಷ್ಟೇ. ಓಕೆ, ಸರಿ. ಅಲ್ಲೊಂದು ಇದರಿಂದ ಗೋಡೆ ಥರ ಇರ್ತಲ್ಲ, ಅದರಿಂದ
ಮೇಲ್ಗಡೆ 110 ಅಡಿ ನಾವು ತರಿಸಿದ್ರಲ್ಲ ಅದೇ ಬೀಳ್ತಾ ಇದೆ. ರೈನ್ ಹಾರ್ವೆಸ್ಟ್ ಅಲ್ಲ ಸರ್. ಮೇಲ್ಗಡೆನೂ ಸೆಲೆಗಳಿರುತ್ತೆ, ಕಮ್ಮಿ ಇರುತ್ತೆ ಅಷ್ಟೇ. ಸರ್ ಇದು ಆನ್ ಮಾಡಿದ್ರೆ ಸಂಪ್ಗೆ ಹೋಗುತ್ತಾ ಟ್ಯಾಂಕಿಗೆ ಹೋಗುತ್ತಾ? ಇದು ಸಂಪಿಗೆ ಬರ್ತದೆ. ಎರಡೂ ಇದೆ. ಅದನ್ನು ಮೇಘ ಸಂಪನ್ನು ಕ್ಲೋಸ್ ಮಾಡಿಬಿಟ್ರೆ ಅಯ್ಯೋ ಮೇಘ ಟ್ಯಾಂಕ್ ಕ್ಲೋಸ್ ಮಾಡಿಬಿಟ್ಟು ಸಂಪಿಗೆ ಬರ್ತದೆ. ಆಗ ನಾವು ಫಸ್ಟ್ ಸಂಪಿಗೆ ಬಿಟ್ಕೊಳ್ಳೋಣ, ಅದ್ರ ಮೇಲೆ ತುಂಬ ಹೈಟ್ ಇದೆಯಲ್ವ ಅಂದ್ಬಿಟ್ಟು ಎರಡೂ ಫೆಸಿಲಿಟೀಸ್ ಇದೆ, ತೊಂದರೆ ಇಲ್ಲ. ಇನ್ನೊಂದು 6 ತಿಂಗಳಲ್ಲಿ ನೀರು ಕೊಡ್ತಾರಂತಲ್ಲ ಕಾವೇರಿ? ಅದೇನೋ ಕೋಡಿಪಾಳ್ಯದ ಹತ್ರ ಡಿಸ್ಪ್ಯೂಟ್ ಇದೆ, ಒಂದಷ್ಟು ಜಾಗ ಅದು ಸರಿ ಮಾಡಿಕೊಂಡ್ರೆ 5 ವರ್ಷದಿಂದನೂ ಮಾಡ್ತಾನೆ ಇದ್ರು, ಈಗೇನೋ ಬರುತ್ತೆ. ಕೊಟ್ಟಾಗ ಗ್ಯಾರಂಟಿ. ಪವನ ಇಲ್ಲಿ ಬಾ, ಇಲ್ಲ 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 ಕೆಳಗೆ ಬಾ. ಹಾಂ ಈ ಕಡೆ ಬಾ, ಕಾಂಪೌಂಡಿಂದ ಈ ಕಡೆಗೆ. ಇದು ಇಲ್ವಾ? ಚೆನ್ನಾಗಿ ಕಾಣುತ್ತೆ. ಅದು ಈ ಪವನ ನೀ ಬಾ ಇಲ್ಲಿ, ನಿಂಗೆ ಕಾಣ್ತೈತೆ ಈ ಕಡೆ. ಬೋರ್ವೆಲ್ಲ ಬರೋಲ್ಲ ನಾನು ಮನೆ ಕ್ಯಾಮ್ರಾ ಅನ್ಕೊಂಡೆ. ಇಲ್ಲ ಇಲ್ಲ ಅಂದ್ರೆ ಮತ್ತೆ ನಾನು ಕಾಣಿಸ್ತೀನಿ ನೋಡಿದ್ರೆ ಹೂವಿನ ಹೇಳಿದ್ನ ಇಲ್ಲ ಇದು ಬೋರಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಬೆಳೆಸ್ಬಿಟ್ಟು ಅಲ್ಲ ಇಲ್ಲಿ ನೋಡಿ ಈ ಕಡೆ ಹಾಕಿದ್ದು. ಎಷ್ಟಾಗ ಹೋಗಿದೆ ಇವಾಗ? ಮುನ್ನೂರು ಹೋಗಿರ್ಬೋದು ಅನ್ಸುತ್ತೆ. 430 ಅಡಿ ಹೋಗೈತೆ. ನಿಮ್ಗಿನ್ನೂ ವಾಟರ್ ಲೆವೆಲ್ಲೇ ಸಿಕ್ಕಿಲ್ಲ. 700 ಸಿಕ್ಕಿರೋದು ವಾಟರ್ ಲೆವೆಲ್. ಅಲ್ಲ ಸ್ಟಾಕ್ ವಾಟರ್ ಸರ್. ಮೇಲೆ ಬಂದಿರೋ ಚಾನ್ಸ್ ಇರುತ್ತಲ್ಲ. ಆ ನೀರೇ ಆ ನೀರೇ ಮೇನ್ ಇರೋದು. ಈಗ ಇಲ್ಲಿ ಮೇಲಿಂದ ಬೀಳ್ತಾ ಇದೆಯಲ್ಲ ನೀರು, ಹಾಂ ಇದೆಲ್ಲ ಕೆಳಗಡೆ ಸ್ಟಾಕ್ ಆಗಬೇಕು. ಒಳಗಡೆ ಇರುತ್ತೆ. ಈ ಕಡೆ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಈ ಕಡೆ ಬರ ಡೈರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ. ಮತ್ತೆ ಸುಮ್ಮನೆ ಗುಲಾಬಿ ಅದು ಕಮ್ಮಿ. ಮೇಲಿಂದ ಬೀಳ್ತಾರ ನೀರೇನದು? ಹೌದು, ಅದೇ ನೀರೇ ಸೋರ್ಸ್ ನೀರೇ ಅದು. 110 ಅಡಿನಲ್ಲಿ ಕಣ್ಣು ಒಂದು ಕಣ್ಣು ಓಪನ್ ಆಗಿದೆ. ನೀರು ಬರ್ತಾ ಇದೆ. 700 ಸಿಗೋದು. 700ಕ್ಕೆ ಸಿಕ್ಕಿದ್ರೆ ನಿಮಗೆ 900 ಅಡಿ ಅಂತೀರಾ, 200 ಅಡಿ ನೀರಿರುತ್ತೆ. ಆ ಥರ ನಿಮಗೆ ಮೇಲೆ ಸಿಕ್ಕಿದಷ್ಟು ನೀರು ಜಾಸ್ತಿ, ನಿಮ್ಗೆ ಕೆಳಗಡೆ ಸಿಕ್ಕಿದಷ್ಟು ನೀರು ಕಮ್ಮಿ. ಆ ಥರ ಅದ್ರ ಪೈಪ್ಗೆ 60ರಿಂದ 70 ಅಡಿ ಬೇಕು. ಇದೆಲ್ಲ ಚಾರ್ಜ್ ಆಗಿದೆ ಅಂತ 50%. ಹಾಗೆ ಎಲ್ಲ ಸುಮಾರು ಏರಿಯಾ ಕವರ್ ಮಾಡಿದೆ. 50% ಚಾರ್ಜ್ ಆಗಿದೆ. 10% ಇನ್ನೂ ಮಳೆ ಇಲ್ಲ ತುಳ್ಕಡಿ ಸ್ವಲ್ಪ ಕಡಿಮೆ ಆಗಿದೆ ನಮ್ಮಲ್ಲಿ ಇವಾಗ ನೀರು. ಅವರು ಏನಂದ್ರು ಅಂದರೆ ಅವರು ಆಟೋಮೆಟಿಕ್ ಹಾಕಿದ್ದವರು ಇದು ಬಿಟ್ಬಿಟ್ಟಿದ್ದಾರೆ ಇವಾಗ ಮ್ಯಾನ್ಯಲ್ ಮಾಡ್ತಾ ಇದ್ದಾರೆ. ನಮಗೆ ಏನು ಇಂಪ್ಯಾಕ್ಟ್ ಮಾಡ್ತೀವಿ ಸಿಸ್ಟಮ್ ನೀರುಗಳು ಮೇಲ್ಗಡೆಯಿಂದ ಸ್ವಲ್ಪ ಅಲ್ವಾ?
ಬರ್ತಾ ಇದೆ ನೋಡಿ. ಇದು ಅದು ವಾಟರ್ ಫೋಟೋ ಲೆವೆಲ್. ತೆಕ್ಕೊಬೋದಾ ನೀವು ಇವಾಗ ಇದು ರೆಕಾರ್ಡ್. ರೆಕಾರ್ಡೆಡಾ? ಎಷ್ಟಿಗೆ ಇದೆ ಅದು? ಹೇಳ್ತೀನಿ ಸರ್, ನಾವು ಮಾತಾಡೋದು ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ಸರ್ 636ಕ್ಕೆ ವಾಟರ್ ಲೆವೆಲ್. ಈಗ ಆನ್ ಮಾಡಿ ಸರ್ ಮೋಟ್ರು. ಒಂದು 100 ಅಡಿ ಮಾಡಲಾ? ಮಾಡಿ. ನಮಗೆ 770 ಅಡಿಗೆ ಸಿಕ್ತು. ಇನ್ನೂ ಆಳ ಹೋಗಿ 850 900ವರೆಗೂ ಹೋಗಿದೆ. ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನೀರು ಹೋಗ್ತಾ ಇದೆಯಾ ಕೆಳಗಡೆ, ಹೆಂಗೆ ಗೊತ್ತಾಗುತ್ತದೆ? ಅದು ಇಲ್ಲಿ ಗೊತ್ತಾಗಲ್ಲ ಸರ್, ಅದನ್ನ ಡೈರೆಕ್ಟ್ ಮೋಟ್ರ್ ಬಿಡಲ್ಲ, ಬೋರಿಗೆ ಬಿಡಲ್ಲ. ಅದು ಹಿಂಗೆ ಹೋಗ್ಬೇಕಾ? ಒಂದು ನಿಮಿಷ. ಇಲ್ಲಿದೆ, ಸಂಪ್ ಓಪನ್ ಮಾಡಿಬಿಟ್ರೆ ಆರಾಮಾಗಿ. ನೀರು ಇಲ್ಲೇ ಬರುತ್ತೆ, ಸಂಪ್ಗೆ ಬರುತ್ತೆ. ಈಗ ಆನ್ ಮಾಡಿದಾಗ ಮೋಟ್ರು ಚೆನ್ನಾಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಈಗ ನಿಮಗೆ ನೀರು ಖಾಲಿಯಾಗಿ ಆನ್ ಮಾಡಿದ ತಕ್ಷಣ ನೀರು ಖಾಲಿ ಆಗಿರುತ್ತೆ. ಹೌದು. ಸುರಿತಾ ಇದೆ. ಪೈಪಲ್ಲಿರೋ ನೀರು ಬರುತ್ತೆ. ನಿಮ್ಗೆ ಲೆವೆಲ್ ಗೊತ್ತಾಗುತ್ತಲ್ಲ. ಹಾಂ, ಕರೆಂಟ್ ಇಲ್ವಾ? ಕರೆಂಟ್ ಇದೆ. ಕರೆಕ್ಟ್ ನಾನೇನು ಮಾಡೋಕ್ಕಾಗುತ್ತೆ, ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ, ವೆಯ್ಟ್ ಇರುತ್ತೆ. ಈಗ ವಾಟರ್ ಲೆವೆಲ್ ಚೆಕ್ ಮಾಡ್ತೀನಿ, ನೀರು ಇದೆಯಾ ಇಲ್ವಾ ಅಂತ ಹೇಳ್ತೀನಿ ಅಷ್ಟೇ ಅವ್ರಿಗೆ. ನಾವು ಅದಕ್ಕೇ ಈ ಬ್ಯಾಟ್ರಿನೇ ಕ್ಯಾರಿ ಮಾಡೋದು. ಹೋಗಿದ ಕಡೆ ಕರೆಂಟ್ ಇರುತ್ತೋ ಇರಲ್ವೋ ಅಂದ್ಬಿಟ್ಟು ಕ್ಯಾರಿ ಮಾಡ್ತೀವಿ. ಈಗ ಏನಂದರೆ ನೀರು ಇದ್ದಿದ್ದರೆ ಆನ್ ಮಾಡಿಸ್ತಾ ಇದೆ. ಸೊ ಈಗ ಇದು ಆನ್ ಮಾಡಿದಾಗ ಏನಾಗುತ್ತೆ, ನೀರು ಖಾಲಿ ಆಗುತ್ತೆ. ಆವಾಗ ಇದರಿಂದ ನೀರು ಬರುತ್ತೆ. ಸೊ ಓಕೆ, ಮೋಟ್ರು ಚೆನ್ನಾಗಿದೆ ಅಂತ ಅರ್ಥ. ವೆಯ್ಟ್ ಆಗುತ್ತೆ. ಈಗ ನೋಡಿ ನೀರು ಒಳಗಡೆ ಹೋಗ್ತಾ ಇದೆ. ನೀವು ನೀರು ಒಳಗಡೆ ಹೋಗ್ತಾ ಇದೀರಾ ಹ್ಞೂ, ಇವಾಗ? ಹೌದು. ಹೇಳಿ ನೋಡಿ ಬರ್ತೀವಿ. ಇದು ಏನಾಗ್ತಿದೆ? ಏನು ಗೊತ್ತಾ, 5 ನಿಮಿಷ ಹೋಗ್ತಿದೆ ಬರ್ತೀವಿ ಆ ಥರ ಆಗ್ತಾ ಇದೆ. ಈ ನೀರು ಒಳಗೋಗ್ತಾ ಇದೆ. ಹೌದು ಸರ್, ಇದು ಫುಲ್ ನೀರೇ. ಲೈಟ್ ಆನ್ ಮಾಡೋದು ಗೊತ್ತಾಗ್ತದೆ. ಕೋಣೆ ತೊಗೊಳೋದಲ್ಲ. ಲೈಟ್ ಆನ್ ಮಾಡೋದು ಅದೇ ಬರಲಿ ಆನ್ ಆಗಿರಲಿ. ಇದು ಜಾಸ್ತಿ ಇದೆ. ಹಲೋ, ರಾಜೇಶ್ ಅವ್ರು ಇದ್ದಾರಾ? ರಾಜೇಶ್ ಅವ್ರ ನಮಸ್ಕಾರ, ಇಲ್ಲಿ ಪವಮಾನ್ಪುರದಿಂದ ಮಾತಾಡ್ತಾ ಇರೋದಪ್ಪ. ಕರೆಂಟ್ ಹೋಗಿದೆ, ಎಷ್ಟೊತ್ತಾಗುತ್ತೆ ಬರೋದು? ಲೊಕೇಶನ್ ಕೇಳು. ಇದು ನೀರಿದೆ. ಏನು ಮಧ್ಯದಲ್ಲಿ ಏನೋ ಅಬ್ಸ್ಟ್ರಕ್ಷನ್ ಇಲ್ಲ. 715 ಒಂದು ಸೋರ್ಸ್ ಇದೆ. ಅದೇ ಸಿಕ್ಕಿದ್ದು ನಮಗೆ 715ಕ್ಕೆ ಸಿಕ್ಕಿದ್ದು, ಓಪನ್ ಆಗಿದೆ. 2 ಇಂಚ್
ಇಂಚ 3 ಇಂಚ ಬಂತು. ಲೋಕೇಶ್ವರಿ ಕಾಮನ್ ಕರೆಂಟ್ ಹೋಗಿದೆ, ಯಾವಾಗ ಬರುತ್ತೆ? ಎಷ್ಟೊತ್ತಿಗೆ ನೋಡಿ ಕರೆಂಟ್? ಆಯ್ತು, ಸುಮಾರು ಹೊತ್ತಾಯ್ತು ಹೋಗಿ. ನಾನು ತುಂಬ ಅರ್ಜೆಂಟ್ ಕೆಲಸ ಹೇಳ್ತೀವಿ. ನೀವು ಫೋನ್ ಮಾಡಿ ವಾಪಸ್. ನೀರೇನಾದ್ರು ಸಿಲ್ಟ್ ಏನಾದ್ರು ಬರುತ್ತಾ ಸರ್? ನೀರು ಸಿಲ್ಟು ಮಣ್ಣು ಈಗ ಆನ್ ಆಗಿಲ್ಲ ಅವನ್ನ ಅಲ್ಲ, ನೀವು ಯೂಸ್ ಮಾಡುವಾಗ ಯೂಸ್ ಮಾಡೋಕ್ಕೆ ಚೆನ್ನಾಗಿ ಕ್ಲೀನಾಗಿ ಬರ್ತದೆ, ಅದನ್ನೇ ಕ್ಲೀನಾಗಿರುತ್ತೆ. ಯೂಸ್ ಮಾಡೋಕೆ ಕ್ಲೀನಾಗಿತ್ತು. ಈಗ ಒಂದು 2 ತಿಂಗಳಿಂದ ನಾವು ಆನ್ ಮಾಡಿಲ್ಲ. ಯಾಕೆಂದ್ರೆ ಅದೇ ನೀರಿಲ್ಲ ಅಂದ್ಬಿಟ್ಟು ಆನ್ ಮಾಡಿಲ್ಲ. ಇಲ್ಲೆಲ್ಲ ನಿಂತೋಗ್ಬಿಟ್ಟು ಸುಮಾರು ಜನ ಸಿಲ್ಟ್ ಬರುತ್ತೆ ಅಂದರೆ ಏನು? ಸಿಲ್ಟ್ ಮಣ್ಣು ಸಿಲ್ಟ್. ಕರಿ ಮಣ್ಣು ನಮ್ದು ಬರಲ್ವಾ ಅದು? ನೆನೆ ಇವರು ಅರ್ಪಣೆ ಇದು ವಿಡಿಯೋ ತೋರಿಸ್ದೆ. ಬ್ಯಾಟ್ರಿ ಎಲ್ಲ ಚೆನ್ನಾಗಿ ಇದು ಚೆನ್ನಾಗಿದೆ ಸರ್, ಇದು ಪಂಪ್ಗೇನು ತೊಂದರೆ ಇಲ್ಲ, ನೀರು ನೋಡ್ಕೋಬೇಕು. ಅದು ಎಷ್ಟು ನಿಮಿಷ ಬೇಕಾಗುತ್ತೆ ನೀರು ಬರಬೇಕು ಹಾಕಿದ್ಮೇಲೆ? ಅದೆಲ್ಲ ನೀವು ಆನ್ ಮಾಡ್ಕೊಂಡು ನೀವು ನೋಡ್ಕೋಬೇಕು ಸರ್. ಆನ್ ಆದಮೇಲೆ ಆನ್ ಮಾಡಿಬಿಟ್ಟು ಟೈಮಿಂಗ್ಸ್ ಇವಾಗ ಓಕೆ, ಈಗ ರೆಡಿ ಮಾಡಾದ್ಮೇಲೆ ಓಕೆ, ಫಸ್ಟ್ ವಾಟರ್ ನೀರು ಬಂದ್ಬಿಡುತ್ತೆ. ಒಂದ್ಸಲ ನೀರು ಪಂಪ್ ಆದಮೇಲೆ ನೀವು ಆನ್ ಟೈಮ್ ನೋಡ್ಕೊಂಡು ಆನ್ ಮಾಡಬೇಕು. ಇಲ್ಲಿ ಪ್ರೆಷರಲ್ಲಿ ಬರ್ತಾ ಇದ್ರೆ ಓಕೆ, ಪ್ರೆಷರ್ ಕಮ್ಮಿ ಆಗಿದ ತಕ್ಷಣ ಆಫ್ ಮಾಡಬೇಕು. ಆವಾಗ 20 ನಿಮಿಷ ಬರುತ್ತಾ, ಹಾಫ್ ಆನ್ ಅವರ್ ಬರುತ್ತಾ, ನೀವು ಚೆಕ್ ಮಾಡಿಕೊಂಡು 5 ನಿಮಿಷ ಮುಂಚಿತವಾಗಿ ಆಫ್ ಮಾಡಬೇಕು. ಪ್ರೆಷರ್ ಇಲ್ಲ ಅಂದ್ರೆ ಆಫ್ ಮಾಡ್ಬೇಕು. ಮತ್ತೆ ಇಲ್ಲ ಅಂದರೆ ಅದು ಬಲವಂತವಾಗಿ ಎಳೆದು ಬಿಡ್ತಾ ಇರುತ್ತೆ, ನಿಧಾನ ನೀರು ಬರ್ತಾನೇ ಇರುತ್ತೆ. ಆವಾಗ ಮೋಟ್ರು ಮತ್ತು ಪಂಪು ಪ್ರಾಬ್ಲಮ್ ಆಗುತ್ತೆ, ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ. ಸೊ ನೀರು ಇದೆ ಈಗ ಸದ್ಯಕ್ಕೆ, ತೊಂದರೆ ಇಲ್ಲ. ಈ ಮಳೆಗಾಲ ಇವಾಗೆಲ್ಲ ಅವರು ಹೊಳೆಗಾಲ ಸ್ಟಾರ್ಟ್ ಮಾಡಬೇಕಾ? ಇಲ್ಲ ಇಲ್ಲ, ಭಾರಿ ಕಷ್ಟ. ವೈರ್ ಮೇಲೆ ನಮ್ಮದು ತೋರಿಸಿದ್ರೆ 120 ಲಾಸ್ಟ್, 120 ಈಗ ಬರಲ್ಲ. ಅಷ್ಟೇ ಬರ್ತದೆ ನೀರು. ಹೌದಾ? ಈಗ ಅಲ್ಲಿಲ್ಲ ಏನು ಮಾಡಬೇಕು? ಏನಪ್ಪ ಇಲ್ಲ ಬರೋಣ ಅಂತ ಏನು ಮಾಡ್ತಾರೆ? ಅಲ್ಲ, ಚೆಕ್ ಮಾಡಿಸ್ತೀನಿ ತಂದೆ. ಸುಮ್ಮನೆ ಚೆಕ್ ಅಂತೂ ಮಾಡಿಸಿಲ್ಲ, ಬಟ್ ನೀರು ಬಂದರೂ ಸ್ವಲ್ಪ ಹೇಳೋದಿಲ್ಲ. ಅದು ಹೊಡಿಸ್ತಾ ಇಲ್ಲ, ಹೊಡಿಸ್ತಾರೆ. ಹಂಗಾರೆ ಬರ್ತಾ ಇಲ್ಲ ಅಂತ. ಅಲ್ಲ, ಜಾಸ್ತಿ ಬರಲ್ಲ ಅಂದರೆ ಹೊಡಿಸ್ಬಿಡ್ತಾರಲ್ಲ. ಅಲ್ಲ, ನೀವು ತೋರಿಸಿಲ್ಲ ಅಂದರೆ ಏನು ನಮ್ಮದು ಫೋರ್ಸ್ ಬರ್ತದೆ, ನೀರು ಬರೋ ಟೈಮೇ ಕಡಿಮೆ. ಅಂದರೆ ಬೋರ್ ಲೆಂತೆ ಕಮ್ಮಿ ಐತೆ ಅಣ್ಣ. ಹೌದು. ಸೊ ನೀವು ಆರಾಮಲ್ಲಿ ಹಾಫ್ ಆನ್ ಅವರ್, ಅರ್ಧ 1 ಅವರ್ ರೆಸ್ಟ್ ಕೊಟ್ಬಿಟ್ಟು ಹಾಕೋಬೇಕಷ್ಟೇ. ಹಂಗೇನು ಮಾಡ್ತೇವೆ. ಮುಂಚೆ ಚೆನ್ನಾಗಿ ಬರೋದು, 40 ನಿಮಿಷ ಎಲ್ಲ ಹಾಕ್ತಾಯಿದ್ವಿ ನಾವು, ಬರ್ತಾ ಇತ್ತು. ಇವಾಗಿಲ್ಲ. ಸರ್ 760 ಒಂದಿದೆ. ಹೌದಾ? 760. ಸೊ ನಿಮ್ಗೆ ಅಲ್ಲಿ ಹೆಂಗೆ ಗೊತ್ತಾಗುತ್ತೆ? ಅವು ಅಲ್ಲಿ ಸೈಡಿಂದ ಬರ್ತಾ ಇದೆಯಲ್ಲ. ಕಾಣಿಸ್ತಾ? ಹಾಂ, ಕಾಣಿಸ್ತದೆ. ಹೌದು. ಕರಿಕಲ್ಲ ಯಾವುದಿದು? ಸಿಲ್ಟ್, ಕರಿಕಲ್ಲೇ. ಇದೆಲ್ಲ ಉದುರ್ತಾ ಇರೋದೆಲ್ಲ ಸಿಲ್ಟೆ. ಇಲ್ಲಾಂದರೆ ಕನ್ನಡಿ ಥರ ಕಾಣಿಸುತ್ತೆ ನಿಮಗೆ ನೀರು. ಈ ಸಿಲ್ಟಿಂದ ಏನಾದ್ರು ಪ್ರಾಬ್ಲಮ್, ಕ್ಯಾಮ್ರಾ ಪ್ರಾಬ್ಲಮ್ ಆಗುತ್ತಲ್ಲ? ಕ್ಯಾಮ್ರಾ ಎಲ್ಲ ನಿಮ್ಮ ಮೋಟ್ರಿಗೆ ಜಾಮ್ ಆಗುತ್ತೆ. ಮೋಟ್ರ್ ಆಗುತ್ತೆ ಜಾಮ್ ಆಗುತ್ತೆ. ಮತ್ತು ಪಂಪು ಇಂಪ್ಲಿಯರ್ ಎಲ್ಲ ಸೌದೋಗ್ಬಿಡುತ್ತೆ ಅದು ಸಿಲ್ಟ್ ಬಂದರೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ಆ ಫಿಲ್ಟ್ರ್ ಪೈಪ್ ಹಾಕೊಳ್ಳಿ ಅಂತಾರೆ, 150 to 60% ಕಮ್ಮಿ ಆಗುತ್ತೆ ಅಷ್ಟೇ. ಬಟ್ ನಿಮ್ಗೆ 100% ರಿಸಲ್ಟ್ ಕೊಡಲ್ಲ ಅದು. ಇನ್ನೂ ನೀರು ಚಾರ್ಜ್ ಆಗೋದು.
ಸರ್ ನೀವು ಏನಾದರೂ ಬೇಸಿಗೆಗಾಲದಲ್ಲಿ ಚೆಕ್ ಮಾಡಿಸಿದ್ರೆ ನಿಮಗೆ ವಾಟರ್ ಲೆವೆಲ್ ಗೊತ್ತಾಗುತ್ತೆ, ಅಂದರೆ ಅವಾಗಲೂ ಇವಾಗ್ಲೂ ಚಾರ್ಜ್ ಆಗಿದೆಯಾ ಇಲ್ವಾ ಅಂತ. ಸೊ ಬಟ್ ನೀವು ಅವಾಗ ಎಷ್ಟಿತ್ತು ಅಂತ, ಈಗೇನು 636 ಇದೆ, ನೀವು 6 ತಿಂಗಳಿಂದ ಯೂಸ್ ಮಾಡಿಲ್ಲ, ಓಕೆನಾ? 6 ತಿಂಗಳ 3 ತಿಂಗಳಿಂದ ಯೂಸ್ ಮಾಡಿರೋದಕ್ಕೆ ಇಷ್ಟ ಆಗೈತೆ. ಬಟ್ ದಿನ ಎತ್ತುತ್ತಾ ಇರಬೇಕು. ನೀವು ನೀರು ಎತ್ತಲಿಲ್ಲ ಅಂದರೆ ಫ್ಲೋ ಬರಲ್ಲ, ನಿಂತೋಗುತ್ತೆ, ಫ್ಲೋ ನಿಂತೋಗುತ್ತೆ. ಆ ಥರ ಅದೇನಾಯಿತು, ತುಂಬ ಸಣ್ಣಕ್ಕೆ ಬರ್ತಾ ಇತ್ತು, ಅದಕ್ಕೆ ಹೆದರ್ಬಿಟ್ಟು ಸುಟ್ಟೋಗುತ್ತೆ ಮೋಟ್ರ್ ಅಂದ್ಬಿಟ್ಟು ನಾನು ಯೂಸ್ ಮಾಡಿಬಿಟ್ಟೆ. ಸುಮಾರು ಜನ ಹಂಗೆ ಮಾಡ್ಬಿಟ್ರು, ಎಲ್ಲ ನಿಲ್ಲಿಸ್ಬಿಟ್ರು. ಸುಮಾರು ಜನ ಸುಟ್ಟು ಹೋಯ್ತು ಅಂತ ಇಟ್ಬೋದು. ಹಾಂ ಹೌದು, ನಾವೇ ರೆಡಿ ಮಾಡಿದ್ದೀವಿ ಅಷ್ಟೇ. ಇದು ಕಲ್ಲು ಯಾವ್ದು ಬೇಕು? ಬಾ ಈ ಸರಿ ಬರ್ತೀನಿ ಬಿಡಿ ಮಾಡ್ಕೊಂಡು. ಮೇಲ್ಗಡೆ ಇದೆಯಲ್ಲ, ಬಾ ನಾ ಏನು ಮಾಡೋದು ಏನಿಲ್ಲ. ಅಲ್ಲಿ ಗಾಡಿ ಓಡಾಡೋದು. ಈಗ ನಾ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತೀನಿ. ನಿಮ್ಮ ಅಂದಾಜು 50% ಏನು ಸರ್? 50% ಅಷ್ಟೇ ಸರ್, ಇನ್ನೂ ಚಾರ್ಜ್ ಆಗುತ್ತೆ. ಹಾಂ ಮಳೆ ನೀರು ಲೈಟ್ ಬಂದಿದೆ, ಕರೆಂಟ್ ಆನ್ ಮಾಡಿ. ಮಾಡ ಕರೆಂಟ್ ಗೊತ್ತಾಯ್ತಾ ಇಲ್ಲಿದೆ ಬಂದಿದೆ. ಮಾಡಿ ಮಾಡಿದ್ದೀರಾ? ಹಾಂ ಈಗ ಇಲ್ಲಿ ಸಂಪತ್ರ ಬಂದ್ಬಿಡಿ, ಓಪನ್ ಮಾಡಿ. ಹಾಂ, ಅಲ್ಲಿ ಹೇರ್ ಬರ್ತಾ ಇದೆ ನೋಡಿ ಸರ್. ಇಲ್ಲ, ಹೇರ್ ಬರ್ತಿಲ್ವಾ? ಅಣ್ಣ ನೀವು ಈ ಕಡೆ ಬನ್ನಿ, ಮೋಟ್ರ್ ಹತ್ರ ಬನ್ನಿ ನೀವು. ಇದು ಇದರ ಹತ್ರ ಇಲ್ಲಿ ಆನು ಆಫ್ ಮಾಡಿ. ಮಾಡಿ ಹಾಂ ಮಾಡಿ. ಆನ್ ಮಾಡಿ, ಆಮೇಲೆ ಆಫ್ ಮಾಡಿ, ಆನ್ ಮಾಡಿ. ಆನ್ ಮಾಡಿ ಸರ್. ಆನ್ ಮಾಡಿ ಚೆಕ್ ಮಾಡಿ ಅಣ್ಣ. ಆನು ಆಫು 10 ಸೆಕೆಂಡ್ ಅಷ್ಟೇ. ಆಫ್ ಮಾಡಿ, ಆನ್ ಮಾಡಿ ಅಷ್ಟೇ. ಇಲ್ಲ ಹಾಂ ಇರಿ ಈಗ 1 ನಿಮಿಷ ಇರಿ. 1 ನಿಮಿಷ ತಡೀರಿ. ಈಗ ಆನ್ ಆಯ್ತಲ್ವಾ? ಈಗ ಆನ್ ಆಯ್ತಾ ಆಫ್ ಆಯ್ತಾ? ಆನಲ್ಲಿದೆ ಅಲ್ವಾ? ಈಗ ಚೆಕ್ ಮಾಡಿ. ಇಲ್ಲ ಬೇಡ ಏನಿಲ್ಲ ಹೇರ್ ಬರ್ತಿಲ್ವಾ? ನೋಡೋಣ ಇದು 1 ನಿಮಿಷ. ಇಲ್ಲ ಇದು ಆನಲ್ಲೇ ಇಲ್ಲ, ಏನಿಲ್ಲ, ನೀರಿದ್ದಾಗ ಏನು ಪ್ರಾಬ್ಲಮ್ ಇಲ್ಲ. ಅದು ಎಳಿತಾ ಇದೆ, ಚೆಕ್ ಮಾಡ್ತಾ ಇದ್ದೆ. ಅಲ್ಲಿ ಹೇರ್ ಬಂದು ಎಳಿತಾ ಇದೆ ಅಂತ, ಅಲ್ಲಿ ಗಾಳಿ ಬರಬೇಕು. ನೋಡು ಬರ್ತಾ ಇದೆ. ಇಲ್ಲ ಇಲ್ವಾ ಗಾಳಿ ಬರ್ತಾ ಇಲ್ವಾ? ಆಫ್ ಮಾಡಿ ಅಣ್ಣ.
ಮೋಟ್ರ್ ಏನಾದರೂ ಲೈಟ್ ಇದೆಯಾ? ಕರೆಂಟ್ ಇದೆ. ಏಳ್ನೂರ 85 ಅಡಿ ಮೋಟರು. ಹೌದು. ಅಲ್ಲಿದೆಯಾ? ಹ್ಮ್. ಅಷ್ಟಕ್ಕೆ ಹ್ಞೂ 100 ಅಡಿ ಮೇಲೆ ನೀರಿದೆ. ಇಲ್ಲೇನು ಗೊತ್ತಾಯ್ತಾ? ಅದೇ ಮೋಟ್ರ್ ಹತ್ರ ಗಲೀಜಾಗಿದೆ. ಇದು ಮಾಡ್ತಾ ಇದೆ ಅಂತ. ಏರ್ ಬರ್ತಾ ಇದೆ. ಅದು ಆಫ್ ಮಾಡಿದ್ದೀರಾ? ಇಲ್ಲ ಇಲ್ಲ ಆಫ್ ಮಾಡಿ. ಇಲ್ಲ ಈಗ ಆನ್ ಮಾಡಬೇಡಿ ರೀ, ನನ್ನ ಕ್ಯಾಮ್ರಾ ಐತೆ ಅಲ್ಲಿ. ಆನ್ ಮಾಡ್ದ? ಬೇಡ ಬೇಡ ಬೇಡ. ಓಕೆ ಥ್ಯಾಂಕ್ ಯು. ವಿಷಾರ್ಕೊಂಡು ಇಡುವಾಗ ಸದ್ಯಕ್ಕೆ ಕ್ಯಾಮ್ರಾ ಇದೆ. 785 ಇದು. ಮೋಟ್ರಿಂದ ಕೆಳಗೆ ಹೋಯ್ತಿಲ್ಲ ಅಣ್ಣ, ಜಾಮ್ ಆಗಿರ್ಬೇಕು ಮೋಟ್ರು. ಹ್ಞೂ ಇದು ಒಂದ್ಸಲ ಎತ್ತಿಸ್ಲೇಬೇಕು ನೀವು. ಹೌದಾ? ಹ್ಞೂ ಮೋಟ್ರ್ ಎತ್ತಿಸ್ಬಿಟ್ಟು ಕ್ಲೀನ್ ಮಾಡಿ ಚೆಕ್ ಮಾಡಿಸಿ ಬಿಡಬೇಕು.